ನಮಸ್ತೆ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಇಬ್ಬನಿ ನ್ಯೂಸ್ ಪರವಾಗಿ ನಾಡಿನ ಎಲ್ಲ ಜನತೆಗೂ ಭಗವಾನ್ ಮಹಾವೀರ ಜಯಂತಿಯ ಶುಭಾಶಯಗಳು. ಇವತ್ತು ನಾಡಿನೆಲ್ಲೆಡೆ ಮಹಾವೀರ ಜಯಂತಿಯ ಸಂಭ್ರಮ ಸಡಗರ. ಕರ್ನಾಟಕ ಸರ್ಕಾರವು ಮಾರ್ಚ್ 31ರ ಬದಲಾಗಿ ಮಾರ್ಚ್ 30ಕ್ಕೆ ಮಹಾವೀರ ಜಯಂತಿ ಆಚರಿಸುವಂತೆ ಅಧಿಸೂಚನೆ ಹೊರಡಿಸಿರುವ ಪ್ರಯುಕ್ತ ಮಹಾವೀರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇದು ಜೈನ ಧರ್ಮದ 24ನೇ ತೀರ್ಥಂಕರರಾದ ಭಗವಾನ್ ಮಹಾವೀರರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರದ ಮೆರವಣಿಗೆಗೆ ಅಲ್ಲಿನ ತಹಶೀಲ್ದಾರರು ಚಾಲನೆ ನೀಡಿದರು. ಇಲ್ಲಿನ ಜೈನ ಸಮುದಾಯದ ವತಿಯಿಂದ ಮಹಾವೀರರ ಜಯಂತಿಯನ್ನು ಅದ್ಧೂರಿ ಮೆರವಣಿಗೆ ಮುಖಾಂತರ ಭರ್ಜರಿಯಾಗಿ ಆಚರಿಸಲಾಯಿತು. ಭಗವಾನ್ ಮಹಾವೀರರ ಭಾವಚಿತ್ರ ಹೊತ್ತ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಂತರ ಜೈನ್ ಮಂದಿರದವರೆಗೆ ಸಾಗಿ ಸಂಪನ್ನವಾಯಿತು. ಮಹಾವೀರ ಜೈನ ಸಮುದಾಯದ ಸಂಪ್ರದಾಯದಂತೆ ನಂತರ ಶ್ರೀ ಪಾರ್ಶ್ವನಾಥ ದಿಗಂಬರ ಜೈನ ಬಸದಿಯಲ್ಲಿ ಶ್ರೀ ಮಹಾವೀರ ತೀರ್ಥಂಕರರಿಗೆ ತೊಟ್ಟಿಲು ತೂಗುವ ಕಾರ್ಯಕ್ರಮ, ನಾಮಕರಣ, ಪಂಚಾಮೃತ ಪೂಜೆ ಹೀಗೆ ವಿಧಿವಿಧಾನದ ಪೂಜೆಗಳು ನಡೆದವು. ಅಲಂಕೃತ ವಾಹನದಲ್ಲಿ ಭವ್ಯ ಮೂರ್ತಿಯ ಮೆರವಣಿಗೆ ನಡೆಯಿತು. ವಿವಿಧ ಹೂಗಳಿಂದ ಮೂರ್ತಿಯನ್ನು ಸಿಂಗರಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಸಮುದಾಯದ ಜನರು ದಾರಿಯುದ್ದಕ್ಕೂ ವಾದ್ಯಗಳ ಸಂಗೀತಕ್ಕೆ ನೃತ್ಯ ಮಾಡುತ್ತಾ, ಹಾಡುತ್ತಾ, ನಕ್ಕು ನಲಿದು ಭಕ್ತಿಪೂರ್ವಕವಾಗಿ ಮಹಾವೀರರನ್ನು ಸ್ಮರಿಸಿದರು. ಬಹುತೇಕ ಪುರುಷರು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ದರು. ಮೆರವಣಿಗೆಯಲ್ಲಿ ತಹಶೀಲ್ದಾರ ಗುರುಬಸವರಾಜ್, ಸಂತೋಷ್, ಜೈನ ದಿಗಂಬರ ಸಮಾಜ ಅಧ್ಯಕ್ಷರಾದ ಎಚ್.ಎಸ್. ಪ್ರಶಾಂತ್, ಉಪಾಧ್ಯಕ್ಷರಾದ ವಿಜಯಕುಮಾರ್ ಜೈನ್, ಅಮಿತ್ ಹೆಚ್ಜೆ, ಅಜಿತ್ ಹೆಚ್ಡಿ, ಎಚ್.ಟಿ. ರಾಯಪ್ಪ, ಪ್ರಸನ್ನ, ಡಾ. ಧರ್ಮಣ್ಣ, ಬಾಹುಬಲಿ ಪಾಟೀಲ್, ಪದ್ಮರಾಜ ಜೈನ್, ಎಂ. ಭರತೇಶ್, ರತ್ನಾಕರ್ ಜೈನ್, ರಾಜಣ್ಣ, ಪಾಶನಾಥ ರಾಗರಾಜ್ ಡಿ, ಜ್ವಾಲಾಮಾಲಿನಿ ಮಹಿಳಾ ಸಮಾಜದ ಎಚ್. ಸೀಮಾ, ಪದ್ಮಾವತಿ ಎಂಡಿ, ಚಂಪರಾಯಪ್ಪ ಹಾಗೂ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು ಭಾಗವಹಿಸಿದ್ದರು. ಅಹಿಂಸೆ, ಸತ್ಯ ಮತ್ತು ಜೈನ ಧರ್ಮದ ಬೋಧನೆಗಳನ್ನು ಇಂದು ಸ್ಮರಿಸಲಾಗುತ್ತದೆ. जय गुलाम आयत सिंह जिंदाबाद।